ಮೇಷರಾಶಿಯವರಿಗೆ 2026ರ ಗುರುಬಲ ರಾಶಿಫಲ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಮೇಷರಾಶಿಯವರಿಗೆ ಈ ಒಂದು ಗುರು 4ನೇ ಮನೆಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹೇಗೆಂತ ಹೇಳಿದ್ರೆ ಈಗಾಗಲೇ ಮೇಷರಾಶಿಗೆ 7.5 ಇರತಕ್ಕಂಥದ್ದು, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಇರ್ಬೋದು. ಹಾಗೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಕೂಡ ಈ ಒಂದು ರಾಶಿಯ ನಕ್ಷತ್ರಗಳಾಗಿರುತ್ತೆ. ಹಾಗೆ ಈ ಒಂದು ಗುರು 9 ಮತ್ತು 12ರ ಅಧಿಪತಿ ಕೂಡ ಆಗಿರ್ತಾನೆ. ಅಗ್ನಿತತ್ವದ ರಾಶಿ ಆಗಿರುತ್ತೆ. ಕೆಲವು ದಿನ 4ನೇ ಮನೆಯಲ್ಲಿ, ಕೆಲವು ದಿನ 5ನೇ ಮನೆಯಲ್ಲಿ ಈ ಒಂದು ಗುರು ಸಂಚಾರ ಮಾಡ್ತಾನೆ. ಪ್ರಪ್ರಥಮವಾಗಿ 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ಮೇಷರಾಶಿಯವರಿಗೆ ಇದು ಅದೃಷ್ಟಗಳು, ದುರಾದೃಷ್ಟಗಳು, ಶುಭ ಫಲಗಳು, ಅಶುಭ ಫಲಗಳನ್ನು ತಿಳ್ಕೊಳ್ಳೋಕೆ ಹೊರಟಾಗ ನಾವು ಈ ಒಂದು ರಾಶಿ ಸುಖ ಸ್ಥಾನ ಕೂಡ ಆಗಿರುತ್ತೆ. ಈ ಮನೆ ಸುಖ ಸ್ಥಾನದ ಮನೆ ಆಗಿರುತ್ತೆ. ಹಾಗಾಗಿ ಸುಖ ಸ್ಥಾನದ ಮನೆ ಆಗಿರ್ತಕ್ಕಂಥದ್ದು ತಾಯಿಯ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ಈ ಸಮಯದಲ್ಲಿ ಮನೆ ಕಟ್ಕೋಬೋದು, ಸಂತೋಷ ಇರುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಈ ಒಂದು ಸಮಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಹೊಸ ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಗುರುವಿನ ಸಂಚಾರದ ಫಲೆಯಿಂದ ಮನೆ ಕಟ್ಕೊಳ್ಳೋದು, ಸೈಟ್ ತೊಗೊಳ್ತಕ್ಕಂಥದ್ದು, ಭೂಮಿ ತೊಗೊಳ್ತಕ್ಕಂಥ ಯೋಗ ಇದೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಮಾರ್ಪಾಡಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಶಸ್ಸಿರುತ್ತೆ, ಆಂತರಿಕ ಶಾಂತಿ ಅಂತ ಹೇಳುತ್ತೆ. ಮನಸ್ಸಿನ ಆಂತರಿಕ ಶಾಂತಿ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಅವ್ರು ಇರ್ಬೋದು, ಆರ್ಮಿಯವ್ರು ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಇವರಿಗೆಲ್ಲ ಒಂದು ಮನಸ್ಸಿನ ತೃಪ್ತಿ ಸಿಗ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. 4ನೇ ಮನೆ ಅದು ಕೇಂದ್ರ ಸ್ಥಾನ ಕೂಡ ಆಗಿರುತ್ತೆ. ಹಾಗಾಗಿ ಕೇಂದ್ರ ಸ್ಥಾನಕ್ಕೆ ಗುರು ಬಂದಾಗ, ಉಚ್ಚ ಗುರು ಬಂದಾಗ ಇದೆಲ್ಲಕ್ಕಂತ ಮಿಗಿಲಾಗಿ ಅದೃಷ್ಟ ಕೂಡ ಆಟೋಮೆಟಿಕ್ಕಾಗಿ ಬರ್ತಕ್ಕಂಥದ್ದು. ಸ್ವಲ್ಪ ಆಸ್ತಿ ಮಾರಾಟದ ಯೋಗ, ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಐಷಾರಾಮಿ ಜೀವನ ನಡೆಸೋಕೆ ಹೋಗ್ತಕ್ಕಂಥದ್ದು, ಯಾತ್ರೆಗಳು ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಕುಟುಂಬದವರೊಂದಿಗೆ ಪ್ರೀತಿ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ವಿವಾದಗಳು, ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಅಭ್ಯಾಸಗಳನ್ನು ನೀವು ತಿದ್ಕೋಬೇಕಾಗತ್ತೆ. ಏನಾದರೂ ದುರಭ್ಯಾಸಗಳಿದ್ರೆ ಸ್ವಲ್ಪ ತಿದ್ದುಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಸ್ವಲ್ಪ ಉಸಿರಾಟದ ಸಣ್ಣ ಪುಟ್ಟ ಪ್ರಕ್ರಿಯೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ಸ್ವಲ್ಪ ಒಂಚೂರು ಎದೆನೋ ಯಾಕೋ ನೋತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಅದರ ಬಗ್ಗೆ ಒಂಚೂರು ಕೇರ್ ತಗೊಂಡಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹಾಗೆ ಈ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯಸನಗಳು ಅಂತ ಹೇಳಿದಾಗ ಇದಕ್ಕೆ ಉದಾಹರಣೆಯಾಗಿ ಯುಧಿಷ್ಠಿರ ಚದುರಂಗದ ಆಟವನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ 4ನೇ ಮನೆಯಲ್ಲಿಯೇ ಇದೇ ರೀತಿ ಗುರು ಇದ್ದ. ಹಾಗಾಗಿನೇ ಯುಧಿಷ್ಠಿರ ಚದುರಂಗ ಅಥವಾ ಜೂಜಲ್ಲಿ ಸೋಲ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ದುರಭ್ಯಾಸಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದಕ್ಕೆ ಹೇಳುತ್ತೆ ವ್ಯಸನಂ ಬುದ್ಧಿ ಚಾಂಚಲ್ಯಂ, ಬುದ್ಧಿ ಸ್ವಲ್ಪ ಚಾಂಚಲ್ಯ ಇರುತ್ತೆ. ಸ್ವಲ್ಪ ಅದೃಷ್ಟ ಕೂಡಿ ಬಂದಾಗ, ಅನುಕೂಲ ಆದಾಗ ಸ್ವಲ್ಪ ಜಾಗೃತಿಯಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಬರ್ತಕ್ಕಂಥದ್ದು, ವಿದೇಶ ಪ್ರವಾಸ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಅದರಲ್ಲೂ ಕೂಡ ಅಶ್ವಿನಿ ಭರಣಿ ಕೃತಿಕಾ ಈ 3 ನಕ್ಷತ್ರಗಳ ವಿಚಾರದಲ್ಲೂ ಸಹ ಈ ಒಂದು ಮೇಷರಾಶಿಯವರಿಗೆ ಬಹಳ ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ, ವರ್ಷ ಕೂಡ ಆಗಿರುತ್ತೆ. ಗುರುವಿನ ಫಲ ಬಹಳಷ್ಟು ಅದೃಷ್ಟ ತಂದುಕೊಡ್ತಕ್ಕಂಥದ್ದು. ಆದರೆ 7.5 ಇದೆ ಅಂತಕ್ಕಂಥ ಭಯ ನಿಮಗೆ ಅಷ್ಟು ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಇಲ್ಲಿ ಕೊಡೋಕ್ಕೆ ಸಾಧ್ಯತೆ ಇಲ್ಲ. 7.5 ಇದ್ದರೂ ಕೂಡ ಈ ಸಮಯದಲ್ಲಿ ರಿಯಲ್ ಎಸ್ಟೇಟು, ಭೂಮಿಯ ವಿಚಾರಗಳಲ್ಲಿ ಭಾಳಷ್ಟು ಒಳ್ಳೆಯದಾಗುತ್ತೆ. ಆದರೆ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಗುರುವಿನ ಸಂಚಾರದಿಂದ ಇರುತ್ತೆ. ಜೊತೆಗೆ ದಶಾಭುಕ್ತಿಗಳನ್ನು ಕೂಡ ನಾವು ತಗೋಬೇಕಾಗಿರುತ್ತೆ. ಸ್ವಲ್ಪ ವಿನಯದಿಂದ ಇರಿ. ಯಾರು ಏನೇ ಹೇಳಿದ್ರು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೆಚ್ಚಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಂತು ಅಂತ ತೋರಿಸ್ಕೊಳ್ಳೋಕ್ಕೆ ಹೋಗೋದು ಅಷ್ಟು ಶುಭ ಸಮಯ ಕೂಡ ಇದಾಗಿರೋದಿಲ್ಲ. ಅದರ ಜೊತೆಗೆ ಮಕ್ಕಳಲ್ಲಿ ಜಗಳ ಕಲಹಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಹೋಗಬೇಡಿ. ದಾಯಾದಿ ಕಲಹಗಳು ಕೂಡ ಸ್ವಲ್ಪ ಬಂದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಜಕೀಯವಾಗಿ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಗುರುವಿನ ಸಂಚಾರದಿಂದ ರಾಜಕೀಯ ಪ್ರಗತಿ ಕಾಣ್ತಕ್ಕಂಥ ಸಾಧ್ಯತೆ ಕೂಡ ಈ ಒಂದು ರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರ ವಿಚಾರದಲ್ಲಿ ಹಣಕಾಸಿನ ದುರಾಸೆಗೆ ಹೋಗಿ ಹಣವನ್ನು ಕಳ್ಕೊಳ್ಳೋಕ್ಕೆ ಹೋಗೋಕ್ಕೆ ಅಷ್ಟು ಸಮಯ ಕೂಡ ಇದು ಒಳ್ಳೆಯದು ಕೂಡ ಅಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಕೂಲಂಕುಷವಾಗಿ ತಾವು ಪರಿಶೀಲನೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಮೇಷರಾಶಿಯವರಿಗಿರುತ್ತೆ. ಹಳೆಯ ಕಾಯಿಲೆಗಳ ಬಗ್ಗೆ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು. ಅತಿಯಾಗಿ ಯಾರನ್ನೂ ನಂಬೋಕ್ಕೆ ಹೋಗಬೇಡಿ. ಯಾವುದೇ ವಿಚಾರ ಇದ್ದರೂ ಕೂಡ ಬೇರೆಯವ್ರ ಹತ್ರ ಅದರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿ ಅಥವಾ ಅದರ ಬಗ್ಗೆ ಏನೋ ಒಂದು ಸಲಹೆ ತಗೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಮೇಷರಾಶಿಯವರಿಗೆ ದೂರದ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಕೂಡ ಇದೇ ಸಮಯದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ರಾಶಿಯವರು ಬಹಳ ಹೆಚ್ಚಾಗಿ ಪ್ರತಿನಿತ್ಯವೂ ಸಹ ಒಂದು ಗುರುವಿನ ಒಂದು ಮಂತ್ರ ಇರ್ಬೋದು,
ಸ್ತೋತ್ರ ಇರ್ಬೋದು, ಗುರು ದರ್ಶನ ಇರ್ಬೋದು, ಗುರುವಾರ ಉಪವಾಸ ಇರ್ತಕ್ಕಂಥದ್ದಾಗ್ಬೋದು. ಹಾಗೆ ಗುರುವಾರ ದಾನಗಳನ್ನು ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಶುಭ. ಯಾಕೆಂದರೆ ಸುಖಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ನಾವು ಈಗ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಸುಖಸ್ಥಾನಕ್ಕೆ. ಅದಾದಮೇಲೆ ನಾವೇನು ಮಾಡ್ತೀವಿ, 5ನೆಯ ಪೂರ್ವ ಪುಣ್ಯ ಸ್ಥಾನ. ಆದರೆ ಅದಕ್ಕಿಂತ ಹೆಚ್ಚಾಗಿ ಪ್ರಪ್ರಥಮವಾಗಿ ಗುರು ಬರ್ತಾ ಇರ್ತಕ್ಕಂಥದ್ದೇ 4ನೇ ಮನೆಗಾಗಿರೋದ್ರಿಂದ ಆಲೋಚನೆಗಳು ಸ್ವಲ್ಪ ಧನಾತ್ಮಕವಾಗಿ ಇಟ್ಕೊಂಡಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಬೇರೆಯವರ ವಿಚಾರಗಳಲ್ಲಿ ಬೇರೆಯವರ ಒಂದು ವಿಷಯಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದು ಅಷ್ಟು ಶುಭ ಕೂಡ ಅಲ್ಲ. ಹಾಗಾಗಿ ಬಹಳಷ್ಟು ಹುಷಾರಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಗುರುವಿನ ಒಂದು ಮಂತ್ರ, ಆ ಮಂತ್ರ ಬಹಳ ಸೂಕ್ಷ್ಮವಾಗಿ ಸಣ್ಣ ಮಂತ್ರ ಕೂಡ ಆಗಿರುತ್ತೆ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ನಮಃ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ನಮಃ, ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು. ಹಾಗೆ 10 ಅರಿಶಿನ ಕೊಂಬನ್ನು ತಗೊಂಡು ಕೆಂಪು ವಸ್ತ್ರದಲ್ಲಿ ಸುತ್ತಿ, 10 ಅರಿಶಿನ ಕೊಂಬನ್ನು ಕೆಂಪು ವಸ್ತ್ರದಲ್ಲಿ ಸುತ್ತಿ ನಿಮ್ಮ ಬೀರುವಲ್ಲಿ ನೀವು ಹಣಕಾಸು ವಹಿವಾಟು ಮಾಡ್ತಕ್ಕಂಥ ಸಂದರ್ಭ ಆ ಜಾಗದಲ್ಲಿ ಅದನ್ನು ಇಟ್ಟು ಪ್ರತಿನಿತ್ಯವೂ ದರ್ಶನ ಮಾಡ್ಕೊಳ್ಳೋದ್ರಿಂದ ಇನ್ನು ಗುರುವಿನ ಶಕ್ತಿ ಇನ್ನೂ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಅನಾಥ ಮಕ್ಕಳಿಗೆ ಯಾವತ್ತೂ ಅಷ್ಟೇ ಅನಾಥ ಮಕ್ಕಳಿಗೆ ಪುಸ್ತಕ ಆಗ್ಬೋದು, ಪೆನ್ ಆಗ್ಬೋದು, ಆಹಾರ ಆಗ್ಬೋದು ದಾನ ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಗುರುವಾರ ಅರಳಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅರಳಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಜವಾಗಿ ತೇಯ್ದಂತಹ ಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಮೇಷರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾವಾಗಲೂ ಅಷ್ಟೇ ಚತುರ್ಥ ಸ್ಥಾನದ ಗುರು ನಿಮಗೆ ಸಾಕಷ್ಟು ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾನೆ. ನಿಮ್ಮ ಒಂದು ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲವನ್ನು ಸಹ ಮೇಷರಾಶಿಯವರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ.